Independent Sangram. Please like and subscribe to our channel. Do not forget to click the bell icon. ಹುಡುಗಿನ ತಗೋಣ ಅಂತ ಎಲ್ಲಾರು ಗಣಸರು ಹಿಂಗ ಇಂಥ ಇದ್ರ ಮೇಲೆ ಹಾಕೊಂಡ್ಕೆಲೆ ಎಲ್ಲಾರು ತುಳಿ ಎತ್ತಿ ತಗೊಂಡ್ ಬಂದಿದ್ರಿ ಮತ್ತೆ ಎತ್ತಿ ತಗೊಂಬಿಟ್ಟ ಅಂತಂದ್ರೆ ಮತ್ತೆ ಕೂಸಿನ ತಲೆ ಸಿಗೋಮಟ ಅಂದ್ರೆ ಅಷ್ಟು ಸಿದ್ರಿ ಇದು ಮಾಡ್ಕೆಲೆ ಹುಡುಗಿನ ನಡ್ಯಾಕ ಬರಂಗಿಲ್ರಿ ನಮ್ಮಲ್ಲಿ ಅಲ್ಲಿ ಕೊರೋನಾ ಇದ್ರಾಗೇನೆ ಪ್ಯೂನ್ ಇರ್ತಾನ ವೀಲ್ ಚೇರ್ ಇರ್ತಾವ ಟ್ರ್ಯಾಲಿ ಇರ್ತಾವ ಯಾಕೆ ಯೂಸ್ ಮಾಡ್ಲಿಲ್ಲ ಹೇಳ್ತೀನಿ ಅವ್ರಿಗೆ ಹೊಳೆ ಜೋಡಿಸಬಹುದಲ್ವಾ ಏನಾರು ಮಾಡೋರು ಒಂದು ಜೀವನ ಹೋಗ್ತಂದ್ರೆ ಇಟ್ಲಾಗ ತಾಯಿನೂ ಮಗು ನಾ ಹೇಳ್ತೀನಿ ಇಲ್ಲಿ ಈ ಗೌರ್ಮೆಂಟ್ ಹಾಸ್ಪಿಟಲ್ ಯಾರೋ ಸತ್ರು ಸಾರಿ ಅನ್ನೋದು ಉತ್ತರನೇ ಅದಕ್ಕೆಲ್ಲ ಕೊಡ್ತಾರೆ. ಇಲ್ಲಿ ಏನಾದ್ರೆ ಸಿಬ್ಬಂದಿ ಗೌರ್ಮೆಂಟ್ ಹಾಸ್ಪಿಟಲ್ ಯಾರೋ ಸತ್ರು ಅವರು ಜಿಲ್ಲಾ ಆಸ್ಪತ್ರೆಗೆ ಗೂದ್ ಕಪ್ದವ್ರಿ ನಾವು ನಮ್ಮ ತವ್ರ ಮನೆಗೆ ಕರ್ಕೊಂಡು ಹೋಗಿದ್ದೀವಿ ರೀ ನಮ್ಮ ಮಗಳನ್ನ. ಅಕ್ಕಿಗೆ ನೋವು ಬ್ಯಾನಿ ಜೋರಾಗೋ ಮಟ್ಟ ಅಂದ್ರೆ ಹಳ್ಯಾಳಕ್ಕೆ ತಂದೀವಿ ರೀ ನಾವು. ಹಳ್ಯಾಳಕ್ಕೆ ತರೋ ಮಟ್ಟ ಅಂದ್ರೆ ಅವರು ಭಾಳ ಸೀರಿಯಸ್ ಐತಿಮ್ಮ ನಿಮ್ಮ ಕೇಸು ನಾ ಧಾರವಾಡಕ್ಕೆ ಬರೆದು ಕೊಡ್ತೀನಿ, ಧಾರವಾಡಕ್ಕೆ ಹೋಗಿ ಮನಿ ಅಂತಂದ್ರೆ ರೀ ಅವರು. ಅವು ಆಂಬುಲೆನ್ಸ್ ಗಾಡಿ ಮಾಡ್ಕೆಲೆ ಅವರ ಎಲ್ಲ ರಿಪೋರ್ಟ್ ಎಲ್ಲ ಬರೆದ್ಕೆಲೆ ಅವರ ಕೊಟ್ರಿ ರೀ. ಆಂಬುಲೆನ್ಸ್ ಮಾಡ್ಕೆಲೆ ಅವರ ಕಳಿಸಿದ್ರು ರೀ ನಮ್ಮನ್ನ. ಇಲ್ಲಿ ಬರೋ ಮಟ್ಟ ಅಂತಂದ್ರೆ ಇವ್ರು ಏನು ಮಾಡಿದ್ರಿ, ಬೆಳಗ್ಗೆ ಒಂದು ಸಲ ತೊಗೊಂಡ್ರಿ ಅಕ್ಕಿನ ತೊಗೊಂಡು ಆ ಬಳಿಕ ರಕ್ತ ಚೆಕ್ ಮಾಡಿಸ್ಕೊಂಬ ಹೋಗಮ್ಮ ಅಂತಂದ್ರೆ ರಕ್ತ ಚೆಕ್ ಮಾಡಿಸಿದೀವಿ ರೀ. ಮತ್ತು ಹೊಳ್ಳಿ ಕರೋನಾ ಚೆಕ್ ಮಾಡಿಸ್ಕೊಂಬ ಹೋಗಮ್ಮ ಅಂತಂದ್ರೆ ಅಕ್ಕಿಗೆ ಮೈಯೆಲ್ಲ ಸುಸ್ತಾಗಿ ಎಲ್ಲ ಬೆಂತಾಡ್ರಿ ಅಕ್ಕಿ ಅಷ್ಟಾದ್ರೂ ಇವ್ರು ಯಾರು ದರ್ಕಾರ ಮಾಡೋಳ್ರಿ. ನೀವು ನಡ್ಸ್ಕೊಂಡೇ ಹೋಗ್ರಿ ಅಮ್ಮ ಅಂತಂತಾರೆ ಅವ್ರಿಗೆ. ಈ ಹುಡುಗನ ಕರ್ಕೊಂಡು ನಾವು ಒಬ್ಬಕ್ಕೆ ಆ ಹುಡುಗಿನ ಕರ್ಕೊಂಡು ಅಲ್ಲಿ ಹೋದ್ನಿ ರೀ. ಅಲ್ಲಿಗೆ ಹೋಗೋ ಮಟ್ಟ ಅಂದ್ರೆ ಅರ್ಧ ಡಿಲಿವರಿನ ಆತ್ರಿ ಅಕ್ಕಿದು. ಡಿಲಿವರಿ ಆಗೋ ಮಟ್ಟ ಅಂದ್ರೆ ಅಲ್ಲಿ ಗಾಡಿ ಇವರು ಒಂದು ಗಾಡಿನೂ ಇಲ್ಲರಿ ಅವ್ರದ್ದು. ಮತ್ತು ಅಕ್ಕಪಕ್ಕದವ್ರು ಎಲ್ಲರೂ ಕೂಡ್ಕೆಲೆ ನನ್ನ ಮಗಳನ್ನ ಎಲ್ಲರೂ ಕೂಡಿ ಹೊತ್ಕೊಂಡು ಬಂದ್ಕೆಲೆ ಅಲ್ಲಿ ಹಾಕಿದೀವಿ ರೀ. ಆವಾಗ ಡಿಲಿವರಿಗೆ ಹೋದಾರ್ರಿ ಅವ್ರು. ರೇಣುಕಾ ರೀ ಮಗಳು ರೀ. ಇಲ್ಲಿಂದ ಅಲ್ಲಿ ಬ್ಲಡ್ ಗಿಡ್ ಎಲ್ಲ ಚೆಕ್ ಮಾಡಿದ್ವಿ ಸರ. ಅಡ್ಮಿಷನ್ ಮಾಡ್ಕೊಂಬಂದವ್ ನಾನು ಸರ. ಬ್ಲಡ್ ಚೆಕ್ ಮಾಡ್ಕೊಂಬಂದವ್ ನಾನು ಸರ. ಎಲ್ಲ ಚೆಕ್ ಮಾಡ್ಕೊಂಡು ಅಡ್ಮಿಷನ್ ಎಲ್ಲ ಮಾಡ್ಕೊಂಡ್ರೆ ಸರ. ಆಮೇಲೆ ಮತ್ತೆ ಹೋಗಿ ಕೋವಿಡ್ ಚೆಕ್ ಮಾಡ್ಕೊಂಬಂದವರು ಅವರೇ ಸರ. ಕೋವಿಡ್ ಚೆಕ್ ಮಾಡ್ಕೊಂಬರೋ ಅನ್ನೋ ಹೊತ್ತಿಗೆ ಕೋವಿಡ್ ರೂಮ್ ಒಳಗೆ ಅಲ್ಲಿ ಮುಂದ್ಗಡೆನ ಡೆಲಿವರಿ ಆಯ್ತು ಸರ್. ಅದ ಡೆಲಿವರಿ ಆಯ್ತು. ಇಲ್ಲ ಪಬ್ಲಿಕ್ ಎಲ್ಲ 4 ಮಂದಿ ತೊಗೊಂಡೋಗಿ ಡೆಲಿವರಿ ರೂಮಿಗೆ ಹಾಕೋತ್ತಿಗೆ ಡೆಲಿವರಿ ಆಗೈತೆ ಅಂತೇಳಿ ಡೆಲಿವರಿ ತೊಗೊಂಡೋಗಿ ಮಗುನ ಕಾಜೊಳಗೆ ಹಾಕಿದ್ದು ಸರ. ಕಾಜೊಳಗೆ ಹಾಕಿದ ತಕ್ಷಣ ಅರ್ಧ ಮಗು ಇನ್ನೂ ನಮ್ದೇನಪ್ಪ 24 ತಾಸು ಟೈಮ್ ಕೊಡ್ತೀವಪ್ಪ ನಿಮ್ಗೆ. 24 ತಾಸು ಒಳಗೆ ಏನಾಕೈತಿಲ್ಲ ನಮ್ಗೆ ಹೇಳಕ್ಕೆ ಬರೋಂಗಿಲ್ಲ. 24 ಟೈಮ್ ನಿಮ್ಗೆ ಕೊಟ್ಟೇವಿ. ಆ ಮಗು ಬದುಕ್ತಿತ್ತು ಅನ್ನೋದು ಗೊತ್ತಿಲ್ಲ ಏನಿಲ್ಲ ಅಂತ ಹೇಳಿದ್ರು ಸರ್ ಅವರು. ಒಳ್ಳೆ ನೋಡೋತ್ತಿಗೆ ಸರ ನಂದು ಸಹಿ ಇಲ್ಲ, ಯಾರ್ದು ಇಲ್ಲ ಸರ್. ಆ ಮಗುನ ಯಾರ್ದು ಇಲ್ಲ ಸರ್. ಈಕಿಗೇನು ಕಲಿಯಾಕೆ ಬರೋಂಗಿಲ್ಲ, ಏನು ಸರ್ ಬರ್ಯಾಕೆ ಬರೋಂಗಿಲ್ಲ, ಓದಕ್ಕೆ ಬರೋಂಗಿಲ್ಲ ಸರ್. ಈಕಿ ಕಡೆ ಸಹಿ ಮಾಡಿ ತಕ್ಷಣ ಆ ಹುಡುಗನ ತೆಗೆದು ಮನೆ ಕಳ್ಸ್ಯಾರ ಸರ್. ಅಲ್ಲ ಸರ್, ಅಲ್ಲೇ ವ್ಯವಸ್ಥೆ ಐತಿ. ನೀವು ಯಾಕೆ ಬೆಡ್ ಇದಷ್ಟು ಟೆಸ್ಟಿಗೆ ಹೋದ್ರಲ್ಲೇ ಬ್ಲಡ್ ಟೆಸ್ಟಿಂಗ್ ರೀ. ಇದ್ರಿಗೆ ಕೊರೋನಾ ಟೆಸ್ಟಿಗೆ ಯಾಕೆ ಹೋದ್ರಿ? ಅವರು ಮತ್ತೆ ಹೋಗಿ ಚೆಕ್ ಮಾಡ್ಕೊಂಬ ಅಂತ ಅಂದವ್ರು ಅವ್ರು. ವ್ಯವಸ್ಥೆ ಎಲ್ಲ ಅಲ್ಲೇ ಐತೆ ಅಂತಲ್ರಿ? ಇಲ್ರಿ ಸರ್, ನನಗೆ ಸೆಕ್ಯೂರಿಟಿ ಮೇಡಮ್ ನಮ್ಗೆ ಒಳಗೆ ಕಸಾತಿಲ್ಲ ಸರ್. ಇವ್ರು ಹೆಣ್ಮಕ್ಳು ಕಸಾತಾರನ ಇಲ್ಲಿ ನಾ ತೋರಿಸ್ತೀನಿ. ಬರ್ರಿ ನಾ ತೋರಿಸ್ತೀನಿ. ನಾನು ಎಂತಿನೂ ಇನ್ನೂ ಒಳಗೆ ಹಾಕಿಲ್ರಿ ಅವ್ರು ರೂಮ್ನೊಳಗೆ. ಇದು ಬಾಗಲಾರಿ ಹಿಂಗೆ ಹಾಕ್ಯಾರ್ರಿ. ನಾವು ಕೋವಿಡ್ ಟೆಸ್ಟ್ ಇವರು ಕಳಿಸ್ಲೇ ಇಲ್ಲ, ಇವರಾಗಿ ಹೋಗಿದಾರ. ಇವ್ರು ಯಾರು ಇವ್ರಿಗೆ ಹೇಳಿದವ್ರು ಅವ್ರು ತೋರಿಸ್ತಾರೆ. ನಾ ತೋರಿಸ್ತೀನಿ ಬರ್ರಿ ಸರ್. ಕೇಳಿದ್ರೆ ನೀವು ಗೊತ್ತಿಲ್ಲ ಅಂತ ಸೆಕ್ಯೂರಿಟಿ ಮೇಡಮ್ ನನಗೆ ಒಳಗೆ ಕಸಾತಿಲ್ರಿ. ಗಂಡು ಮಕ್ಳು ಒಳಗೆ ಹೋಗ್ಬೇಡ್ರಿ, ಒಳಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ರೀ ಮೇಡಮ್. ಮಕ್ಕಳು ಆಯ್ತು ರೀ. ನೀವು ಆ ಟೆಸ್ಟಿಗೆ ಕರ್ಕೊಂಡು ಹೋದಾರ ಯಾರು ಅನ್ನೋದು ಬೇಕಲ್ಲ, ಹೇಳಿದಾರ ಯಾರು ನಿಮ್ಗೆ? ಅಲ್ಲಿ ಅವ್ರು ಹೇಳ್ತೀನಲ್ರಿ, ನಾ ಎಲ್ಲಾರು ನೋಡಿನಲ್ರಿ. ನಾ ಅವ್ರಿಗೆ ನಾನು ಬ್ಲಡ್ ತೆಗೆದು ಕೊಟ್ಟವ್ರು ಡಾಕ್ಟರ್ಗಳ್ರಿ. ಜನ ಎಲ್ಲ ಗುಬಿ 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 ಕುಡಿದ್ರ ಯಾರನ್ನಂತ ಗುರ್ತಾ ಹಿಡಿಲ್ರಿ. ನನ್ನ ಮಗಳನ್ನ ನೋಡ್ಲ ಏನು ಅವ್ರನ್ನ ಗುರ್ತಾ ಹಿಡಿಲೇನ? ಈಗ ನನ್ನ ಮಗಳು ನೋಡಿದ್ರೆ ಒಂದ್ಸಮ ಅಳತಾಡ್ರಿ ಅಕ್ಕಿ ತರಾಸ್ ಅಂತ ಅಂದ್ಕೆಲೆ. ಇವರು ಒಬ್ರು ದಾದ ಮಾಡ್ವಲ್ರಿ ಅಲ್ಲಿ. ಇವಾಗ ಹಂಗ್ಯಾಕೆ ಮಾಡತ್ತೀರಿ? ನಾವು ಹಿಂದಾಗಡೆ ಚೆಕ್ ಮಾಡ್ತೇವಿ. ಆ ಮೊದಲು ಹುಡುಗಿನ ಒಳಗೆ ತಗೋರಿ ಅಂತಂದ್ರೆ ಕರೋನಾ ಚೆಕ್ಕಿಗೆ ಹೋಗ್ರಿ ಅಂತ ಹೇಳ್ತಾರೆ ರೀ ಇವ್ರು ಮೊದಲು. ಅವಾಗ ಈಗ ಸಣ್ಣದವ ಹೋತ್ರಿ. ನಾಳೆ ನನ್ನ ಮಗಳ ಹೋಗಿದ್ರೆ ನಾ ಏನು ಮಾಡ್ರಿ? ನಾ ಇದ್ದಕ್ಕಿನ ಒಬ್ಬಕ್ಕಿನ ಮಗಳನ್ನ ಕಳ್ಕೊಲ್ಯಾ?
ಅಲ್ಲಿಂತ್ರ ನಾ ಹಳ್ಯಾ ತಾಲೂಕ್ಲಿಂತ್ರ ಈ ತಾಲೂಕಿಗೆ ಬಂದ್ರು ಹಿಂಗೆ ಮಾಡಿದ್ರಿ ರೀ ಅವ್ರು ನನಗೆ. ಕೊರೋನಾ ಇದ್ರೆ ಮತ್ತೆ ದಾಡ್ಗೆ ಕಳಿಸ್ತಿಲ್ರಿ, ಆಕಿನೂ ದೊಡ್ಡ ಮೇಡಮ ಕಳ್ಸಾಳ ಮತ್ತು ನನಗೆ ಆಶಾ ಮೇಡಮ್ ಕಳಿಸಿ. ಆಶಾ ಮೇಡಮ ಕಳ್ಸಾಳ್ರಿ. ಓಕೆ, ಅವರು ಕೋವಿಡ್ ಟೆಸ್ಟಿಗೆ ಯಾಕೆ ಅವರು ನಿಮ್ಗೆ ಯಾರು ಹೇಳಿಲ್ಲ, ನೀವು ಯಾಕೆ ಹೋದ್ರಿ ಅಂತಾರೆ. ಒಂದು ಅಡ್ಮಿಟ್ ಮಾಡ್ಕೊಂಡು ಆ ಪೇಷಂಟನ್ನು ಹೊರಗೆ ಹಾಕ್ತಾರದಂದ್ರೆ ಅವಾಗ ಅವ್ರು ಇರಲಿಲ್ಲ, ಡಾಕ್ಟ್ರುಗಳು ಇರಲಿಲ್ಲ. ಇದು ಪೇಷಂಟ್ ಹೊರಗೆ ಹೊಂಟೈತಿ ಯಾಕೆ ಹೊಂಟೈತಿ ಅಂತ ಕೇಳೋ ಇದಿಲ್ಲ ಅಂದ್ರೆ ಯಾರು ಡಾಕ್ಟರ್ ಇಲ್ಲ ಅಂದಂಗೆ ಅರ್ತೈತಲ್ಲ. ಇವರು ಕೋವಿಡನ್ನು ಹೊರಗೆ ಟೆಸ್ಟ್ ಮಾಡಕ್ಕೆ ಹೊಂಟಾರಂದ್ರೆ ಯಾರು ಇವರು ಯಾಕೆ ಹೊಟ್ಟಿಪ್ಪ ಅಂತ ಕೇಳಕ್ಕೆ ಇವ್ರಿಲ್ಲ ಅಂದ್ರೆ ಅವ್ರು ಡಾಕ್ಟ್ರ್ ಇಲ್ಲ ಅಂತ ಅರ್ಥ ಆಗ್ತೈತಿ. ಹೊರಗಡೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರೋಕೆ ಹೋಗಾಗ ಡೆಲಿವರಿ ಆಗೈತಿ. ಇದು ಒಂದು. ಎರಡನೇದು ಕೋವಿಡ್ ಯಾವಾಗ ಟೆಸ್ಟ್ ಮಾಡ್ತಾರೆ? ಫಸ್ಟ್ನ ಪೇಷಂಟ್ ಬಂದ ತಕ್ಷಣ ಮೊದಲು ಕೋವಿಡ್ ಟೆಸ್ಟ್ ಮಾಡಿ ಪಾಸಿಟಿವ್ ನೆಗೆಟಿವ್ ನೋಡಬೇಕು. ಇವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಬ್ಲಡ್ ಚೆಕ್ ಮಾಡಿಸಿದ್ದಾರೆ, ಅದೆಲ್ಲ ಆದಮೇಲೆ ಮತ್ತು ಕೋವಿಡ್ಗೆ ಹೊರಗೆ ಹಾಕಿದ್ದಾರೆ. ಇದು ತಪ್ಪಲ್ವಾ? ಅದಕ್ಕೋಸ್ಕರ ಅವ್ರು ಹೇಳ್ತಾರದು. ಆಮೇಲೆ ಅವ್ರಿಗೆ ಏನು ಇಂಥ ಹಾಸ್ಪಿಟಲ್ ಅಂದ್ರೆ ಏನು ಗೊತ್ತಿರಲ್ಲ, ಯಾವ ಡಾಕ್ಟರ್ ಅಂತ ಗೊತ್ತಿಲ್ಲ. ಈಗ ಇಷ್ಟು ಮಂದಿ ನೋಡಿ, ಈಗ ನಿಮ್ಮನ್ನ ನೋಡ್ತೀರಿ, ಇನ್ನೊಂದು ಸರಿ ಬಿಟ್ಟು ನಿಮ್ಮನ್ನ ಕರ್ಕೊಂಬಂದ್ರೆ ನೀವು ಯಾರಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರು ಹಂಗೆ ಬೆಳೆದಿರ್ತಾರೆ. ಅದು ಹಳ್ಯಾಳ ಅಂತ ನಿಮ್ಗೆ ಗೊತ್ತೈತೆ, ಆ ಕಡೆ ಕಾಡು ಪ್ರದೇಶದಲ್ಲಿ ಬೆಳೆದಿರ್ತಾರೆ. ಅಂಥದ್ರಲ್ಲಿ ಅವ್ರಿಗೆ ಯಾರು ಡಾಕ್ಟ್ರು ಎಲ್ಲರೂ ಬಿಳಿ ಹಂಗೆ ಹಾಕೊಂಡು ಬಂದುಬಿಟ್ರೆ ಅವ್ರಿಗೆ ಗೊತ್ತಾಗ್ತಾಯಿಲ್ಲ, ಹಿಡಿಯೋಕ್ಕಾಗ್ತಾಯಿಲ್ಲ. ಆದರೂ ಸಹಿತ ಇವ್ನು ನೋಡಿದಾನ. ಈಗ ಅವ್ರು ಕರ್ಕೊಂಬಂದ್ರೆ ಇವ್ನು ಕಂಡು ಹಿಡಿತಾನೆ ಅವ್ರ ಮ್ಯಾಗ ನಾವು ಕೇಸ್ ಮಾಡೇ ಮಾಡ್ತೇವೆ. ಸರ್ ಅಡ್ಮಿಷನ್ ಆಗಿದ್ದೆ 1:30 ಸರ್. ಓಕೆ ಸರ್. ಬ್ಲಡ್ ಚೆಕ್ ಮಾಡಿದ್ದೆ 2:35 ಸರ್. ಅಡ್ಮಿಷನ್ ಆಗಿದ್ದೆ 1:15 ಸರ್. ಆ ಬ್ಲಡ್ ಚೆಕ್ ಮಾಡಿದ್ದೆ 2:30 ಸರ್, 2:25 ಸರ್. ಆಮೇಲೆ ಕೋವಿಡ್ ಚೆಕ್ ಮಾಡಕ್ಕೆ ಹೋಗಿದ್ದೆ 2:45 ನಿಮಿಷಕ್ಕೆ ಕಳ್ಸ್ಯಾರ ಸರ್ ಕೋವಿಡ್ ಚೆಕ್ ಮಾಡ್ಸಕ್ಕೆ. ಸರ್ ಏನಿದೆ ಈಗ ಮಗು ತೀರ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅವರೊಂದು ಆರೋಪ ಇದೆ ಏನಂತ ಹೇಳಿದ್ರೆ ಡಾಕ್ಟರ್ದ ನಿಷ್ಕಾಳಜಿಯಿಂದ ಇದು ಮೃತ್ಯು ಆಗಿದೆ ಮಗು ಅಂತ ಹೇಳಿ. ಇಲ್ಲ, ನಿಷ್ಕಾಳಜಿ ಅನ್ನೋ ಪ್ರಶ್ನೆ ಇಲ್ಲ ರೀ. ಪೇಷಂಟ್ ರೆಫರ್ ಆಗಿ ಬಂದಿದ್ದು ಅಡ್ಮಿಷನ್ ಮಾಡ್ಕೊಂಡಾರ, ಟ್ರೀಟ್ಮೆಂಟ್ ಕೊಟ್ಟಾರ, ಒಳಗಡೆ ಕರ್ಕೊಂಡೋಗಿ ಬ್ಲಡ್ ಚೆಕಪ್ ಹೆಣ್ಮಗಳು ಗಂಡನ ಕಡೆಯಿಂದನೇ ಮಾಡಿಸಿದ್ದಾರೆ, ರಿಪೋರ್ಟ್ ಎಲ್ಲ ತೊಗೊಂಡಿದ್ದಾರೆ. ಪೇಷಂಟ್ಗೆ ಅಡ್ಮಿಷನ್ ಆದಮೇಲೆ ಇಮ್ಮಿಡಿಯೇಟ್ ಡೆಲಿವರಿ ಆಗೋದಿಲ್ಲ. ಡೆಲಿವರಿ ಆಗೋಕ್ಕೆ 8 ತಾಸು 14 ತಾಸು ತನಕ ನಾರ್ಮಲ್ಲಾಗಿ ವೆಯ್ಟ್ ಮಾಡಬೇಕಾಗ್ತು. ಸೊ ವೇಟಿಂಗ್ ಪೀರಿಯಡಲ್ಲಿ ಹೆಣ್ಮಕ್ಳಿದ್ದಾರೆ. 3 ಸೆಂಟಿಮೀಟರ್ ಅಷ್ಟೇ ಡೈಲೇಟೇಷನ್ ಇತ್ತು. ಇಲ್ಲೇ ಅಡ್ಡಾಡ್ಕೊತೀರಮ್ಮ, ಕುಂತಲ್ಲೇ ಕುಂದಿರಬಾರ್ದು, ಪೇಯ್ನ್ ಬರಬೇಕು ಅಂತ ಹೇಳಿದ್ದಾರೆ. ಅಡ್ಡಾಡ್ಕೊತಿದ್ದಾಳೆ. ಈಗ ಅವಳಿಗೆ ಡೆಲಿವರಿ ಆಗಲಿಲ್ಲ ಅಂದರೆ ಸಿಜೇರಿಯನ್ ಮಾಡೋ ಚಾನ್ಸಸ್ ಇರ್ತದೆ ಒಂದು. ಆಮೇಲೆ ಇವನ್ ಡೆಲಿವರಿ ಟೈಮ್ನಾಗೂ ಏನಾಗ್ತದೆ ರೀ, ಮಗುವಿನ ಚೀಲ ಸಡನ್ ಒಡೆದು ನೀರೋದು ಸಿಡಿಯೋ ಚಾನ್ಸ್ ಇರ್ತದೆ ಡೆಲಿವರಿ ಮಾಡೋರಿಗೆ. ಅವ್ರಿಗೆ ಯಾರಿಗೂ ಕೋವಿಡ್ ಟೆಸ್ಟ್ ಇದು ಕೋವಿಡ್ ರಿಸ್ಕ್ ತೊಗೋಬಾರ್ದು ಅನ್ನೋದಕ್ಕೆ ಕಂಪಲ್ಸರಿ ನಾವು ಏನಾದ್ರು ಕೋವಿಡ್ ಟೆಸ್ಟ್ ಮಾಡ್ತೀವಿ. ಕೆಲವೊಂದು ಡೆಲಿವರಿ ಪೇಷಂಟ್ಗಳಿಗೆ ನಾವು ಸಿಜೇರಿಯನ್ ತೊಗೊಳೋರಿಗೆ ಅಂತೂ ಕಂಪಲ್ಸರಿ ಮಾಡ್ತೀವಿ, ನಾರ್ಮಲ್ ಡೆಲಿವರಿ ತೊಗೊಳೋರಿಗೂ ಸಂಶಯ ಅನ್ಸರ್ ಮಾಡ್ತೀವಿ. ಅದಕ್ಕಂತಲೇ 50 ರ್ಯಾಪಿಡ್ ಕಿಟ್ ಅಲ್ಲೇ ಇಟ್ಟಿರ್ತೀವಿ. ಇವ್ರಿಗೂ ಮಾಡ್ತಿದ್ರು. ಬಟ್ ಇವರು ಹೆಂಗೆ ಅಲ್ಲಿ ಫೀವರ್ ಕ್ಲಿನಿಕ್ಕಿಗೆ ಹೋದರು. ಬಟ್ ಡಾಕ್ಟ್ರುಗಳಿಗೆ ಕೇಳಿದ್ರೆ ಈಗ ಹೆಣ್ಮಕ್ಳಿಗೆ ಭೇಟಿ ಮಾಡಿಸಿದ್ರೆ, ಡ್ಯೂಟಿ ಮೇಲೆ ಇದ್ದವ್ರು ನಿನ್ನಿದ್ದವ್ರಿಗೆ ಭೇಟಿ ಮಾಡಿಸಿದ್ರೆ ಇವ್ರು ಯಾರೂ ಹೇಳಿಲ್ಲ ಅಂತಾರೆ. ಸಿಸ್ಟ್ರಿಗೆ ಭೇಟಿ ಮಾಡಿಸಿದ್ರೆ ಇವ್ರು ಯಾರೂ ಹೇಳಿಲ್ಲ ಅಂತಾರೆ. ಈಗ ಹೇಳಿದ್ರೆ ಯಾರು? ಅವ್ರು ಅಲ್ಲಿ ಫೀವರ್ ಕ್ಲಿನಿಕ್ಕಿಗೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಏನಾಗ್ತದೆ, ಫೀವರ್ ಕ್ಲಿನಿಕ್ದಾಗ ಪಾಳಿ ಇರ್ತದೆ. ಸ್ವಲ್ಪ ಇವ್ರು ಪಾಳಿ ಬರುವಾಗ ಮಾಡೋಕ್ಕೆ ಲೇಟ್ ಆಗಿರುವೆ, 1 ತಾಸು ಅದು ಆಗಿದೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಪೇನ್ ಜಾಸ್ತಿ ಆಗ್ಯಾವ. ವಾಪಸ್ ಕರ್ಕೊಂಡು ಬರುವಾಗ ಹಾದಿಯೊಳಗೆ ಏನೋ ಸ್ವಲ್ಪ ಮಗುವಿಂದಿದು ಅನ್ಸದಂತ ಇಮಿಡಿಯೇಟ್ ಟೇಬಲ್ ಮೇಲೆ ತೊಗೊಂಡು ಡೆಲಿವರಿ ಮಾಡ್ಯಾರ. ಆದರೆ ವಾಸ್ತವದಲ್ಲಿ ಆ ಹೆಣ್ಮಗಳಿಗೆ ದಿನ ತುಂಬಿಲ್ಲ, ಅಂದರೆ 9 ತಿಂಗಳು ಪೂರ ಆಗಿಲ್ಲ, 8 ತಿಂಗಳದಾಗ ನಾಡು. ಸೊ 8 ತಿಂಗಳದಾಗ ಹುಟ್ಟಿ ಮಕ್ಕಳು ಬದುಕೋ ಚಾನ್ಸಸ್ ಕಡಿಮೆ. ಇಮಿಡಿಯೇಟ್ ಡೆಲಿವರಿ ಆದಮೇಲೆ ಮೇಲೆ SNCUದಾಗ ಶಿಫ್ಟ್ ಮಾಡಿಕೊಂಡು ಬೇಬಿ ಇನ್ಕ್ಯುಬೇಟರ್ದಾಗ ಬೇಬಿಯನ್ನು ಇಟ್ಟು ಸ್ವತಃ ಪೀಡಿಯಾಟ್ರಿಷಿಯನ್ ಅಟೆಂಡ್ ಮಾಡಿದ್ದಾರೆ. ರಾತ್ರಿ ನ್ಯಾಚುರಲ್ ಕೋರ್ಸ್ನಾಗ ಇವನ್ ನಾರ್ಮಲ್ ಇದೊಂದು ಘಟನಾ ಘಟಿಸಿದಕ್ಕೆ ಅದು ಸಂಬಂಧ ಕಲ್ಪಿಸ್ತಾ ಇದ್ದಾರೆ. ಬಟ್ ಇವನ್ ಈ ಘಟನಾ ಘಟಿಸಿದ್ದಿಲ್ಲ ಅಂದರೂ ಕೂಡ ನ್ಯಾಚುರಲ್ ಕೋರ್ಸ್ನಾಗ ಲೇಬರ್ ಆಗಿತ್ತಂದ್ರೂ ಮಗುಗೆ ಮ್ಯಾಲೆ ತೊಗೊಂಡು ಹೋದ್ರೂ ಇವನ್ ಡೆತ್ ಆಗ್ತಿತ್ತೇನೋ. ಆದರೆ ಇವರು ಹಂಗೆ ಅದು ಆಗ್ಯದ. ನಮಗೂ ಬೇಜಾರದ, ನಾವು ಅವರಿಗೆ ಸಾರಿ ಕೇಳ್ಕೊಂಡಿದ್ದೀವಿ. ಇಷ್ಟೇ ಘಟನಾ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅವ್ರು ಹೇಳ್ತಾ ಇದ್ದಾರೋ ನೀವು ಇಲ್ಲ, ಇದ್ರಾಗ ವೈದ್ಯರ ನಿರ್ಲಕ್ಷ್ಯ ಏನಿಲ್ಲ. ಇದ್ರಾಗ ವೈದ್ಯರ ನಿರ್ಲಕ್ಷ್ಯ ಆಗಲಿ, ಸಿಬ್ಬಂದಿ ನಿರ್ಲಕ್ಷ್ಯ ಆಗಲಿ, ಏನು ಅಂಥದ್ದೇನಿಲ್ಲ. ಬಂದ ತಕ್ಷಣ ಮಗು ಲಘು ಅವರು ಇದನ್ನು ಮಾಡಲಿಲ್ಲ, ಇಲ್ಲ ಹಾಗೆ ಪ್ರಶ್ನೆನೇ ಇಲ್ಲ. ಅವ್ರು ಹಳ್ಯಾಳದಿಂದ ಆಂಬುಲೆನ್ಸ್ ಬರಲಿ, ಬಂದ ತಕ್ಷಣ ಯಾವಾಗಲೂ ಇವರೊಬ್ಬರೇ ಅಲ್ಲ, ದಿನ ನಮ್ದು 15-20 ಡೆಲಿವರಿ ಆಗ್ತವೆ. ಅದ್ರಾಗ 4-5 ಸಿಜೇರಿಯನ್ ಆಗ್ತವೆ, 15 ನಾರ್ಮಲ್ ಡೆಲಿವರಿ ಆಗ್ತವೆ. ಹಂಗಾದ್ರೆ ದಿನ ಇಂಥ ಘಟನಾ ಹಂಗಿಲ್ಲ. ಎಲ್ಲರಿಗೆ ಏನು ಕೇರ್ ಮಾಡ್ತಾರೆ ಎಲ್ಲರಿಗೆ ಅವ್ರಿಗೆ ಮಾಡ್ಯಾರ, ಕೇರ್ ಮಾಡ್ಯಾರ, ಹಾಗೇನಿಲ್ಲ. ಬೇಬಿಟಿ ಯಾಕೆ ಮಾಡಬೇಕು? ಡ್ಯೂಟಿನೇ ಅದೇ.
ಕರೆಕ್ಟ್ ಏನು ತೊಗೋಬೇಕು, ಎಕ್ಸಾಮಿನೇಷನ್ ಮಾಡಬೇಕು. 3 ಸೆಂಟಿಮೀಟರ್ ಡೈಲೇಟೇಷನ್ ಅಂತ ಹೇಳ್ಯಾರ. HBಗೆ ಮತ್ತು HB ಟೆಸ್ಟಿಗೆ ಯಾರು ಕಳಿಸಿದ್ರು? ಹಾಗಿದ್ರೆ ಆ ಗಂಡ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದಲ್ಲ, ಹೆಂಗೆ ಬಂದ? ನೋಡಿದ್ದಿಲ್ಲ ಅಂದರೆ ರಕ್ತ ಡ್ರಾ ಮಾಡಿ ಕೊಡೋರು ಯಾರು, ಮತ್ತೆ ಕೊಟ್ಟವ್ರು ಯಾರು? ಹಾಗಿದ್ರೆ ಹಾಗೇನಿಲ್ಲ. ಅಲ್ಲೇ ವೈದ್ಯರನ್ನೇ ಕಳಿಸಿದ್ರಂತ ಅವರು, ವೈದ್ಯರನ್ನೇ ಕಳಿಸಿದ್ರಂತ ಹೇಳ್ತಾರೆ ಅವರು ಟೆಸ್ಟಿಂಗಕ್ಕೆ. ಬಟ್ ಆ ವೈದ್ಯರು ಯಾರು ನಾವು ಕಳಿಸಿಲ್ಲ ಅಂತ ಹೇಳ್ತಾರೆ. ಆ ಹೆಣ್ಮಕ್ಳು ಕೂಡ ಇವ್ರು ಯಾರು ಕಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾವಂತೂ ನೋಡಿರಲ್ಲ, ನಾವಿಲ್ಲಿ ಇರ್ತೀವಿ. ಅಲ್ಲಿ ಆ ಹೆಣ್ಮಕ್ಳಿಗೆ ಕೇಳಿದ್ರೆ ಅವರು ಇವ್ರು ಯಾರು ನಮ್ಗೆ ಕಳಿಸಿಲ್ಲ ಅಂತ ಹೇಳ್ತಾರೆ. ವೈದ್ಯರು ನಾವು ಯಾರೂ ಕಳಿಸಿಲ್ಲ ಅಂತ ಹೇಳ್ತಾರೆ. ಸಿಬ್ಬಂದಿನೂ ನಾವು ಯಾರೂ ಕಳಿಸಿಲ್ಲ ಅಂತ ಹೇಳ್ತಾರೆ. ಈಗ ಹೆಂಗೆ ಕಳಿಸೋದು? ಕಳಿಸಿಲ್ಲ ಅಂತ ಹೇಳ್ತಾರೆ, ಅವರು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಮುಂದಿನ ಏನಿದೆ ಅಂತ ನಾವು ಈಗ ಪೇಷಂಟರೇ ಹಿಂಗೆ ಬಟ್ ಮಾಡಿ ತೋರಿಸ್ಬೇಕು, ಇವರೇ ನನಗೆ ಹೇಳಿದ್ದು ಅಂತೇಳಿ. ಅವರು ತೋರಿಸ್ತಾ ಇಲ್ಲ, ವೈದ್ಯರು ಯಾರೂ ಒಪ್ಕೊತಾ ಇಲ್ಲ ನಾವು ಕಳಿಸಿಲ್ಲ ಅಂತೇಳಿ. ಯಾಕಂದರೆ ಕಳಿಸೋ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ರ್ಯಾಪಿಡ್ ಕಿಟ್ ಅಲ್ಲೇ ಅವೈಲೇಬಲ್ ಮಾಡಿದ್ದೀವಿ, ಕಳಿಸೋ ಪ್ರಶ್ನೆ ಇಲ್ಲ. ಈ ಲೇಬರ್ ರೂಮಿಗೆ ಬಂದವರಿಗೆ ಅಲ್ಲೇ ಮಾಡ್ಕೋಬೇಕು ಅಂತ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ. ಕಳೆದ 2 ತಿಂಗಳಿಂದನೇ ವ್ಯವಸ್ಥೆ ಮಾಡಿದ್ದೀವಿ, ಈಗಲ್ಲ. ಮುಂದೆ ಸರ್ ಈಗ ಅವರು ಈ KRS ಪಾರ್ಟಿಯವರು ಪ್ರತಿಭಟನೆ ಮಾಡ್ಲಿಕ್ಕೆ ಸರ್ ತಮ್ಮ ಆಫೀಸ್ ಮುಂದೆ. ಅದಕ್ಕೆ ತಾವು ಮುಂದೆ ಯಾವ ರೀತಿ ಏನು ಅವ್ರಿಗೆ ನಾವು ಈ ಪ್ರತಿಭಟನೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾವು ವಿನಂತಿ ಮಾಡ್ಕೊಂಡೆ ಅವರಿಗೆ. ಆದರೂ ಕೂಡ ಈ ತಮ್ಮ ಆಫೀಸ್ ನಾ ಏನು ಹೇಳೋಕ್ಕಾಗಲ್ಲ. ಅದಕ್ಕೆ ತಮ್ಮ ಕೇಳಬೇಕಾಯ್ತು. ನಾವು ಅವೆಲ್ಲ ಹೊಣೆಗಾರರು ಅಂತೇಳಿ ಹೊಣೆಗಾರ ಪ್ರಶ್ನೆ ಹಿಂಗೆ ದುರ್ಘಟನಾ ಅದು ಆ್ಯಕ್ಚುಲಿ ಇಲ್ಲಿ ಯಾರ್ದು ಏನೂ ತಪ್ಪಿಲ್ಲ. ಅವಳು ಫೀವರ್ ಕ್ಲಿನಿಕ್ಕಿಗೆ ಹೋಗಿ ಬರುವಾಗ ಜಾಸ್ತಿ ಬ್ಯಾನಿಯಾಗಿ ಡೆಲಿವರಿ ಆಗಿದೆ. ಇಮಿಡಿಯೇಟ್ ತೊಗೊಂಡು ಒಳಗಡೆ ತೊಗೊಂಡು ಮಗುವನ್ನು ಡೆಲಿವರಿ ಆದಮೇಲೆ ಪ್ರೀಮೇಚರ್ ಇರೋದಕ್ಕೆ ಮೇಲೆ ಎಲ್ಲರೂ ತೊಗೊಂಡೋಗಿ ಕೇರ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ನಿರ್ಲಕ್ಷ್ಯ ಅದು ಏನು ಆಗಿಲ್ಲ. ಆ ಟೆಸ್ಟಿಗೆ ಅವರು ಹೋಗಬಾರ್ದಾಗಿತ್ತು, ಹೇಗೆ ಹೋಗಿದಾರೋ ನಮಗೂ ಅರ್ಥ ಆಗ್ತಿಲ್ಲ. ಪ್ರಶ್ನೆ ಅಲ್ಲಿ ಏನು ಅವರಿಗೆ ಕೇರ್ ತೊಗೊಳ್ಳಲ್ಲಿ, ಡೆಲಿವರಿ ಮಾಡಿಸಲ್ಲಿ, ಮಗುವಿಗೆ ಟ್ರೀಟ್ಮೆಂಟ್ ಕೊಡಲ್ಲಿ ಎಲ್ಲೂ ಏನೂ ಮಿಸ್ಟೇಕ್ ಆಗಿಲ್ಲ. ಏನು ನೋಡಿರಿ, ಆಗು ಹೋಗುಗಳಿಗೆ ಸಾವುಗಳಿಗೆ ಯಾರೂ ತಡೆ ಹಿಡಿಯೋಕ್ಕಾಗಲ್ಲ. ಟ್ರೀಟ್ಮೆಂಟ್ ಕೊಡೋದು ಡಾಕ್ಟ್ರದು ಹಾಸ್ಪಿಟಲ್ ಜವಾಬ್ದಾರಿ. ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ಕ್ಯುಬೇಟ್ರದಾಗ ಏನು ಇಡಬೇಕಿತ್ತು ಬೇಬಿಗೆ ಇಟ್ಟಿದ್ದಾರೆ. ಇನ್ಕ್ಯುಬೇಟ್ರ್ ಇಟ್ಟಾದ್ಮೇಲೂ ಡೆತ್ ಆದರೆ ಅದಕ್ಕೆ ಯಾರು ಹೊಣೆಗಾರರು? ಅದು ಹಂಗೆ ಬರೋದಿಲ್ಲ. ಇವ್ರಿ ಡಾಕ್ಟರ್ಸ್ ಇವರೆಲ್ಲರೂ ನಿನ್ನೆ ಡ್ಯೂಟಿ ಮೇಲೆ ಇದ್ದವರು. ಇವ್ರಿಗೆ ಯಾರಿಗೆ ಕೇಳಿದ್ರೆ ಇವ್ರು ಯಾರು ಕಳಿಸಿಲ್ಲ ಅಂತಲೇ ಹೇಳ್ತಾರೆ. ಹೌದು, ಡ್ಯೂಟಿ ಟೈಮಿಂಗ್ ಮೇಲೆ ಇರ್ತಾರೆ ಅವರು. ಇವ್ರು ಯಾರೂ ಕಳಿಸಿಲ್ಲ. इंजाम लगा रहे हैं कि आपकी वजह से ये मृत्यु होगी बच्चे की, तो इसके लिए आप क्या कहते हैं? देखिए सही वक्त पर अगर ट्रीटमेंट होता, अगर सही उसको इलाज करते तो बच जाता, उनकी उम्मीद है. लेकिन आप कहते हैं कि वो नेचुरल है, तो इसके बारे में आप क्या कहना चाहते हैं? तुम्हारा पेशेंट का नाम पूजा देखिए, ज़्यादा कुछ तो बोलने के लिए फ्रैंकली नहीं है, बट एक चीज़ बहुत कंफर्म्ड है, बहुत ही इट्स जस्ट अ कैजुअलिटी एंड इट्स अ वेरी अनफॉर्चुनेट इंसिडेंट. हमारे साइड से अगर कोई 24 आवर्स हमारे साथ ड्यूटी करता है, कैमरा लगाता है, कुछ भी हो सकता है, या फिर किसी से भी आप कर सकते हैं. इनफैक्ट गॉड इज़ अप्रूव. हमने हमारे साइड से कभी भी लापरवाही नहीं की. हमारे साइड से जितना बेस्ट ट्रीटमेंट हो सकता है, क्योंकि ऑब्वियस सी बात है, पेशेंट का बेनिफिट इक्वल्स टू आवर बेनिफिट हर वक्त से. इसमें इससे ज़्यादा मेरे पास लिटरली कुछ नहीं है. बस इट इज़ अ वेरी अनफॉर्चुनेट इंसिडेंट. हम डॉक्टर्स में से पेशेंट खुद भी गवाह हैं. हम डॉक्टर्स में से सब गए हैं उसके पास ये जानने के लिए कि किसने उसको भेजा. उसने हम में से सबको मना कर दिया. तो इतना तो श्योर है, जो ड्यूटी डॉक्टर्स थे कल, वो रिस्पॉन्सिबल नहीं है उस पेशेंट को घर पे भेजने के लिए. आप कहते हैं आपके ओर से कोई गलती नहीं है, आप सब कुछ सही ट्रीटमेंट दे रहे हैं, लेकिन जो पेशेंट है उसके घर वाले हैं वो कहते हैं कि आपकी गलती की वजह से हुआ है. जब तक उसका इंक्वायरी नहीं होगी, जब तक ना हम लोग यहाँ से नहीं उठेंगे. तो इसके बारे में आप क्या कहते हैं?
से छोटी सी है। हम रास्ते में चलते हैं, ट्रैफिक रूल्स भी होती है, रास्ते में गाड़ी भी चलती है, सब चीज़ संभाल के चलते हैं। गाड़ी चलाओ, पैदल चलो, बाइक चलो, फिर भी जो रूल्स फॉलो करते हैं एक्सीडेंट्स उसके साथ भी होता है। जो होता है वो तो होता है, पर उसके साथ भी एक्सीडेंट्स होते हैं, है ना। सो हमारे इस केस में भी मुझे ऐसा लग रहा है कुछ ऐसा ही हुआ है। हर एक चीज़ जो प्रोटोकॉल हमें फॉलो करनी चाहिए हमारे सीनियर्स के हिसाब से, सब कुछ के हिसाब से, वो हमने किया। बट इट्स जस्ट एन अनफॉर्चुनेट एक्सीडेंट आई वुड से एक्चुअली, क्योंकि हम में से किसी ने उसको वहाँ पे नहीं भेजा था, जो ऑन ड्यूटी डॉक्टर्स थे एंड स्टाफ। पेशेंट खुद है गवाह, हम अपने मन से नहीं बोल रहे, हम खुद कहते हैं, क्योंकि हमें भी जानना था। पेशेंट ने खुद हमें देख के मना कर दिया। Thank you for watching our channel.